ನಾವು ರಾಜ್ಯದಲ್ಲಿ 20ಕ್ಕೂ ಅಧಿಕ ಸ್ಥಾನವನ್ನು ಗೆಲ್ತೀವಿ ಎನ್ನುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ರಾಜ್ಯದಿಂದ ಎಐಸಿಸಿಗೆ ಹಣ ಕಳಿಸುವಂತ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಎನ್ನುವಂತ ಮಾಹಿತಿ ಇದೆ. ನಾನು ಬೇಕಾದರೂ ಆರೋಪ ಮಾಡಬಹುದು, ಆದರೆ ಬೇಡ. ಅದಕ್ಕಾಗಿ ಎಚ್ಡಿಕೆ ಹೀಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದಿಂದ ಎಐಸಿಸಿಗೆ ಹಣ ಹೋಗ್ತಾ ಇದೆ ಎನ್ನುವಂಥ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಗಂಭೀರ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ತಿರುಗೇಟು ಕೊಟ್ಟರು. ಕಾಂಗ್ರೆಸ್ 20ಕ್ಕೂ ಹೆಚ್ಚು ಸ್ಥಾನದಲ್ಲಿ ಗೆಲ್ಲುತ್ತೆ ಎನ್ನುವಂಥ ಮಾಹಿತಿ ಇದೆ. ನಾನು ಬೇಕಾದರೂ ಆರೋಪ ಮಾಡಬಹುದು, ಆದರೆ ಈ ರೀತಿಯಾದಂಥ ಆರೋಪ ಬೇಡ. JDS ಇದ್ದಿದ್ರೆ ಅಳಿಯನನ್ನ JDS ಅಭ್ಯರ್ಥಿ ಮಾಡ್ತಾ ಇದ್ರು. ಇವರೇ ಅವರ ಪಾರ್ಟಿ ಮರ್ಜ್ ಮಾಡಿಬಿಟ್ರು. ಆ ನೋವಿದೆ. ವಿರೋಧ ಪಕ್ಷದವರು ಪ್ರಬಲವಾಗಬೇಕು ಅಂತ ನಮ್ಮ ಆಸೆ. ಆದರೆ ಇವರೇ ಬಿಜೆಪಿ ಜೊತೆಗೆ ಪಾರ್ಟಿ ಮರ್ಜ್ ಮಾಡ್ತಿದ್ದಾರಲ್ಲ ಎನ್ನುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ದೊಡ್ಡವರು ನಮ್ಮ ಪಾರ್ಟಿ ಸಂಪರ್ಕ ಮಾಡ್ತಾ ಇದ್ದಾರೆ. ಈಗ ಹೆಸರು ಹೇಳೋದಕ್ಕೆ ಆಗೋದಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಿಗೆ ಕೊಟ್ಟಿರುವಂಥ ತಿರುಗೇಟಿದು. ನಮ್ಮ ಎಐಸಿಸಿ 1823 ಕೋಟಿ ರೂಪಾಯಿ ಕಟ್ಟಬೇಕು ನೀವು ಅಂತ ಹೇಳಿ ಪೊಲಿಟಿಕಲ್ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿಗೂ ಕೊಟ್ಟವ್ರೆ ಅಂತ ಈ ರೀತಿ ವಿರೋಧ ಪಕ್ಷದವ್ರ ಮೇಲೆ ದಾಳಿ ನಡೀತಾ ಇದೆ. ಈ ದಾಳಿಗೆಲ್ಲ ಇವರೇ ಕಾರಣ. ಏನ್ ದೇವೇಗೌಡರು ಏನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನು ಆರೋಪ ಮಾಡಿದ್ದಾರೆ. ನಾನೇ ಹೇಳ್ತೀನಪ್ಪ, ಅವ್ರ ಮೇಲೆ ಏನೋ ಒಂದು ಆರೋಪ, ಅವರ ಆರೋಪ, ಅವರ ಏನ್ ವಿಚಾರ ಎಲ್ಲ ನಾವು ಯಾರಿಗೂ ದುಡ್ಡು ಕಟ್ಟು ಕಳಿಸೋ ಅವಶ್ಯಕತೆ ಇಲ್ಲ, ಏನಿಲ್ಲ. ನಮ್ಮ ದುಡ್ಡನ್ನೆಲ್ಲ ಸೀಸ್ ಮಾಡಿದ್ದಾರೆ. ನಮ್ಮ ದುಡ್ಡನ್ನೆಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಿದ್ದೆ ಕದ್ದಿದ್ದಾರೆ. ಇನ್ಕಮ್ ಟ್ಯಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಬೋದು, ಬ್ಲಾಕ್ ಮಾಡೋದು, ಈ ಕೆಲಸ ಎಲ್ಲ ಮಾಡಿದ್ದಾರೆ. ಅಸೂಯೆಯಿಂದ ನಮ್ಮ ಪಕ್ಷ ಬಹುಶಃ 20ಕ್ಕೂ ಹೆಚ್ಚು ಸೀಟು ಗೆಲ್ತದೆ ಅನ್ನೋದು ಅವರಿಗೆ ಅರಿವಿದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೇಲೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.